ಓಂ ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನಬಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನೂಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾರಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಸುಧಾ ಅವ್ರು ಹೇಳಿ. ಕುಂಭಕರ್ಣೋಥ ಸಂಭ್ರಾಂತಃ ಇಲ್ವಾ? ಸರಿ, ಕೇಳಿಸ್ತಾ? ಕೇಳಿಸ್ತು. ತಳೆ ನೈನ ಮತಾಡಯತ್ ತಳೇನೈನ ಮತಾಡಯತ್ ತಳೇನೈನ ಮತಾಡಯತ್ ಪಿಪೇಶ ಚ ಪುನಃ ಪೃಥ್ವ್ಯಾಂ ಪಿಪೇಶ ಚ ಪುನಃ ಪೃಥ್ವ್ಯಾಂ ಪಿಪೇಶ ಚ ಪುನಃ ಪೃಥ್ವ್ಯಾಂ ಸೋಂಗುಲ್ಯಂತರತೋ ಯಯೌ ಸೋಂಗುಲ್ಯಂತರತೋ ಯಯೌ ಸೋಂಗುಲ್ಯಂತರತೋ ಯಯೌ. ಕುಂಭಕರ್ಣ ಸುಗ್ರೀವನಿಗೆ ಅಂದ್ರೆ ಜಾಡಿಸಿ ಅವನು ಮೂರ್ಛೆ ಬಿದ್ದಾಗ ಅವನನ್ನು ಎತ್ತಿಕೊಂಡು ರಾವಣನ ಅಂತಃಪುರಕ್ಕೆ ಪ್ರವೇಶ ಮಾಡಿದ್ದ. ಪ್ರವೇಶ ಮಾಡಿದಾಗ ಎಲ್ಲ ಊರಿನವರಿಗೆ ತೋರಿಸ್ತಿದ್ದ, ನೋಡಿ ನಾನು ಇವನನ್ನ ಹೊಡೆದು ಹಾಕಿದ್ದೇನೆ. ಎಲ್ರಿಗೂ ತುಂಬಾ ಉಪದ್ರ ಕೊಟ್ಟ ಕಪಿ ಇದು. ಬಹಳ ಜನರ ಮೂಗು ಹರಿದಿದ್ದ, ಬಹಳ ಜನರ ಕಿವಿ ಹರಿದಿದ್ದ, ಬಹಳ ಜನರ ತಲೆ ಕೂದಲನ್ನು ಕಿತ್ತ ಹಾಕಿದ್ದ, ಕೈಕಾಲು ಸೀಳು ಹಾಕಿದ್ದ, ಎಷ್ಟೊಂದನ್ನು ಕೊಂದು ಹಾಕಿದ್ದ. ಈ ಎಲ್ಲ ಕೋಪಕ್ಕಾಗಿ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ ಕುಂಭಕರ್ಣ ಅಂತನ್ನುವ ಒಂದು ಅದ್ಭುತ ಕಾರ್ಯ ಚಟುವಟಿಕೆಯಲ್ಲಿ ಪಾಲುದಾರನಾದಂತ ಕುಂಭಕರ್ಣನನ್ನ ಅಭಿನಂದಿಸುವುದಕ್ಕಾಗಿ ಪ್ರತ್ಯೇಕವಾಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅವನನ್ನ ಹೊಗಳ್ತಾ ಇದ್ರೆ, ಮತ್ತು ಅವನನ್ನ ಅಭಿಮಾನದಿಂದ ಈ ಏನಂತಾರೆ ಹಿಮದ ನೀರಿನಿಂದ ಅತ್ತರನ್ನ ಅವನ ಮೇಲೆ ಪೂಸಿ ಎಸೆಯುವಾಗ ತಕ್ಷಣವೇ ಎಚ್ಚರವಾದ ಸುಗ್ರೀವ ಕೈಯಿಂದ ತಪ್ಪಿಸಿಕೊಂಡು ಅವನ ಮೂಗು ಕಿವಿಗಳನ್ನು ಹರಿದು ನೆಲಕ್ಕೆ ನೆಗೆಯುವಾಗ ಕೈಯಿಂದ ಅಪ್ಪಳಿಸಿದ ಕುಂಭಕರ್ಣ. ಅಪ್ಪಳಿಸಿದಾಗ ಸುಗ್ರೀವನಿಗೆ ಪೆಟ್ಟು ಬೀಳುತ್ತೆ ಅಂತ ಗೊತ್ತಿತ್ತು. ತಪ್ಪಿಸಿಕೊಂಡ ತಕ್ಷಣವೇ ಖಂಡಿತ ರಾಕ್ಷಸ ನನ್ನನ್ನ ಬಂಧನಕ್ಕಾಗಿ ಮರಳಿ ಬಂಧಿಸುವುದಕ್ಕಾಗಿ ಪ್ರಯತ್ನಿಸ್ತಾನೆ ಅಂತ. ಆಗ ಮತ್ತೆ ನೆಲಕ್ಕೆ ಹಾರಿಯಾಗಿದೆ, ಅಂಗೈಯಿಂದ ನೆಲಕ್ಕೆ ಬಡಿದಿದ್ದಾನೆ ಅನ್ನುವುದು ಒಟ್ಟು ಸುಗ್ರೀವ ಅಲ್ಲಿಂದನೂ ತಪ್ಪಿಸಿಕೊಂಡು ಹಾರಿದ ಸಂದರ್ಭ ಏನಾಯಿತು? ಅಥ ಕುಂಭಕರ್ಣ ಸಂಭ್ರಾಂತ ಅಂದ್ರೆ ಒಂದೇ ಸರ್ತಿಗೆ ಕಿವಿ ಮೂಗು ಹರಿದು ಕಣ್ಣ ಮುಂದೆನೆ ಎಲ್ಲರ ಮುಂದೆ ತನಗೆ ಅಭಿಮಾನದ ಅಭಿನಂದನೆಗಳು ತಲ್ತಾ ಇರಬೇಕಾದ್ರೆ ಅವಮಾನದ ಮೂಗು ಕಿವಿ ಹರಿದು ಹಾಕುವ ದುಷ್ಪ್ರಕ್ರಿಯೆ ನಡೆದಾಗ ಕಂಗಾಲಾಗಿ ಕೂಡ್ಲೆ ತನ್ನ
ಪ್ರತಿಷ್ಠೆಗೆ ಭಂಗವನ್ನ ತಂದ, ತನ್ನ ಅಭಿಮಾನದ ಸಾಧನೆಗಳಿಗೆ ಜನ ಮೆಚ್ಚುತ್ತಿರುವ ಹೊತ್ತಿಗೆನೆ ಅವರ ಕಣ್ಣಿನಲ್ಲಿ ತನ್ನ ಕೈಯಿಂದ ತಪ್ಪಿಸಿಕೊಂಡವನ ಬಗೆಗೆ ಕಿಚ್ಚು ಹುಟ್ಟಿದಾಗ ತಳೇನ ಏನಂ ಅತಾಡೆಯತ್, ಕೈಯಿಂದ ತಕ್ಷಣವೇ ಅತಾಡೆಯತ್, ಹೊಡೆದು ಹಾಕಿದ. ಅಷ್ಟೇ ಅಲ್ಲ, ನೆಲಕ್ಕೆ ಜಜ್ಜಿ, ಅಂದ್ರೆ ಹಿಂಡಿ ಹಿಪ್ಪೆ ಮಾಡುವುದು ಅಂತ ಹೇಳ್ತೇವಲ್ಲ, ಹಾಗೆ ನೆಲಕ್ಕೆ ಹಾಕಿ ಅವನನ್ನು ಜಜ್ಜಿದ. ಆದ್ರೆ ಸುಗ್ರೀವ ಅಷ್ಟರಲ್ಲಿ ಅವನ ಬೆರಳ ಎಡೆಯಿಂದ ಸಹ ಅಂಗುಲ್ಯಂತರತಃ ಯಯವು, ಈ ಬೆರಳಿನ ಎಡೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಬಿಟ್ಟ. ಇದು ಅವನಿಗಾದ ಒಂದು ರೀತಿಯ ಅವಮಾನ. ಅಥ ಕುಂಭಕರ್ಣ ಸಂಭ್ರಾಂತ, ಏನ್ ಮಾಡಬೇಕು ಅಂತ ಕಂಗಾಲಾಗಿ ತಳೇನ ಏನಂ ಅತಾಡಯತ್, ಕೈಯಿಂದಲೇ ಹೊಡೆದ. ಅತ್ರ ಅತಾಡಯತ್ ಅನ್ನೋದು ಕ್ರಿಯಾಪದ. ಅದಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಅತಾಡಯತ್? ಏನಂ. ಏನಂ ಅಂದ್ರೆ ಸುಗ್ರೀವನನ್ನು. ಕಥಂ, ಹೇಗೆ? ತಳೇನ, ಕೈಯಿಂದ ಹೊಡೆದು ಕೊಂದ. ಕೈಯಿಂದ ಸುಗ್ರೀವನನ್ನು ಹೊಡೆದ. ಯಾರು ಹೊಡೆದ? ಕುಂಭಕರ್ಣ ಹೊಡೆದ. ಎಂಥ ಕುಂಭಕರ್ಣ ಹೊಡೆದ? ಕಂಗಾಲಾಗಿದ್ದ ಕುಂಭಕರ್ಣ ಹೊಡೆದ. ಈ ಕಂಗಾಲಾಗಿದ್ದ ಕುಂಭಕರ್ಣ ಅನ್ನೋದು ನಾಮ ವಿಶೇಷಣ. ಆದ್ರಿಂದಾಗಿ ಈ ತಳ ಅಂತ ಅನ್ನೋದು ಯಾವುದ್ರಿಂದ ಅನ್ನೋದಕ್ಕೆ ಒಂದು ವಾಕ್ಯ ಪ್ರಯೋಗ ಮಾಡುವಾಗ ಯಾವುದ್ರಿಂದ ಅನ್ನೋದು ಕಾರಣ. ಪಿಪೇಶ ಚ ಪುನಃ ಪೃಥ್ವ್ಯಾಂ, ಪುನಃ ಮತ್ತೆ ಪೃಥ್ವ್ಯಾಂ ಪಿಪೇಶ. ಅಲ್ಲಿ ಕೈಯಿಂದ ಹೊಡೆದು ಕೆಳಕ್ಕೆ ಬಿದ್ದೊಡನೆ ಮತ್ತೆ ಕೈಯಿಂದ, ಈ ಸೊಳ್ಳೆ ಒಂದ್ಸರ್ತಿ ಕೈಯಿಂದ ಹೊಡೆದಾಗ ಚೂರ್ ಪೆಟ್ಟು ತಿಂದು ತಪ್ಪಿಸ್ಕೊಂಡು ಓಡಿ ಹೋಗಿ ನೆಲಕ್ಕೆ ಬಿದ್ರೆ ಮತ್ತೆ ತಕ್ಷಣವೇ ನಾವು ಅದನ್ನ ಪೂರ್ತಿ ಸಾಯುವ ಹಾಗೆ ಹೊಡಿಬೇಕು ಅಂತ ಪ್ರಯತ್ನ ಮಾಡ್ತೇವಲ್ಲ, ಹಾಗೆ ಅವನು ಪುನಃ ಪೃಥ್ವ್ಯಾಂ ಪಿಪೇಶ, ನೆಲದಲ್ಲಿ ಹಾಕಿ ಹಿಸುಕಿದ. ಆದ್ರೆ ಅಲ್ಲಿ ಸಹ ಅಂದ್ರೆ ಸುಗ್ರೀವ ಅಂಗುಲ್ಯಂತರತಃ, ಬೆರಳುಗಳ ಎಡೆಯಿಂದ ಯಯೌ, ತಪ್ಪಿಸಿಕೊಂಡ. ಕುಂಭಕರ್ಣ ಪುಲ್ಲಿಂಗ ಪ್ರಥಮ ಏಕ, ಅಥ ಅವ್ಯಯ, ಸಂಭ್ರಾಂತಃ ಪುಲ್ಲಿಂಗ ಪ್ರಥಮ ಏಕ, ತಳೇನ ತೃತೀಯ ಏಕ. ತಳೇನ ಅಂದು ನಪುಂಸಕಲಿಂಗ, ತೃತೀಯ ಏಕ, ರಾಮೇಣ ವನೇನ ಇದ್ದ ಹಾಗೆ. ಏನಂ ದ್ವಿತೀಯ ಏಕ, ಅತಾಡಯತ್ ಹೊಡೆದನು, ಅದು ಭೂತಾರ್ಥದಲ್ಲಿ. ಲಂಗ್ ಪ್ರಥಮ ಏಕ, ಪಿಪೇಶ ಇದು ಲಿಟ್, ಪುಡಿಗಟ್ಟಿದ, ಪಿಷ್ಟ ಮಾಡಿದ. ಈ ಹಿಟ್ಟು ಅನ್ನುವ ಶಬ್ದ, ಪಿಷ್ಟ ಅನ್ನುವ ಶಬ್ದ ಅದು ಕನ್ನಡದಿಂದ, ಸಂಸ್ಕೃತದಿಂದ ಕನ್ನಡಕ್ಕೆ ಬಂದದ್ದು ಈ ಧಾತುವಿನಿಂದಲೇನೆ. ಹಿಟ್ಟು. ಪಿಪೇಶ ಅಂದ್ರೆ ಪುಡಿಗಟ್ಟಿದ. ಲಿಟ್ ಪ್ರಥಮ ಏಕ, ಚ ಪುನಃ ಎರಡು ಅವ್ಯಯ, ಪೃಥ್ವ್ಯಾಂ ನೆಲದಲ್ಲಿ, ಸಪ್ತಮಿ ಏಕ ಸ್ತ್ರೀಲಿಂಗ, ಸಹ ಪುಲ್ಲಿಂಗ ಪ್ರಥಮ ಏಕ, ಅಂಗುಲ್ಯಂತರತಃ, ಅಂಗುಲ್ಯೋ ಯದಂತರಂ ಅಂಗುಲ್ಯಂತರಂ, ತಸ್ಮಾತ್ ಅಂಗುಲ್ಯಂತರತಃ. ಅದು ತಸ್ ಅನ್ನುವ ಪ್ರತ್ಯಯ ಪಂಚಮ್ಯ ಅರ್ಥದಲ್ಲಿ ಬಂದದ್ರಿಂದ ಅವ್ಯಯ ಆಗಿ ಬಿಡ್ತು. ಯಯೌ ಯಾ ಪ್ರಾಪಣೆಯಲ್ಲಿಟ್ಟು ಪ್ರಥಮ ಏಕ. ಮೇಘ ಅವರು ಹೇಳಿ. ಅಮೋಘಂ ಶೂಲಮಶನೈಃ, ಅಮೋಘಂ ಶೂಲಮಶನೈಃ, ಅಮೋಘಂ ಶೂಲಮಶನೈಃ, ಪ್ರಾಕ್ಷಿಪದ್ ರಾಕ್ಷಸಾಧಿಪ, ಪ್ರಾಕ್ಷಿಪದ್ ರಾಕ್ಷಸಾಧಿಪ, ಪ್ರಾಕ್ಷಿಪದ್ ರಾಕ್ಷಸಾಧಿಪ, ಕಾಲದಂಡ ಪ್ರಚಂಡಾಭಂ, ಕಾಲದಂಡ ಪ್ರಚಂಡಾಭಂ, ಕಾಲದಂಡ ಪ್ರಚಂಡಾಭಂ, ಕಪಿರಾಜ ಜಿಘಾಂಸಯ, ಕಪಿರಾಜ ಜಿಘಾಂಸಯ, ಕಪಿರಾಜ ಜಿಘಾಂಸಯ. ಯಾವಾಗ ಬೆರಳಿನ ಎಡೆಯಿಂದ ಸುಗ್ರೀವ ಕುಂಭಕರ್ಣನಿಂದ ತಪ್ಪಿಸಿಕೊಂಡನೋ ಆವಾಗ ಅವನಿಗೆ ಕೋಪ ಜಾಸ್ತಿ ಆಯಿತು. ಅಮೋಘಂ ಶೂಲಂ, ರಾಕ್ಷಸಾಧಿಪನಾದ ಕುಂಭಕರ್ಣನು ಕಾಲದಂಡ ಪ್ರಚಂಡಾಭಂ ಅಮೋಘಂ ಶೂಲಂ ಅಶನೈಹಿ. ಶನೈಹಿ ಅಂದ್ರೆ ನಿಧಾನ, ಅಶನೈಹಿ ಅಂದ್ರೆ ವೇಗವಾಗಿ, ಝಟಿತಿ ಕೂಡ್ಲೆ. ಎಷ್ಟು ಶಬ್ದ ಈ ತ್ವರಿತ, ಕೂಡಲೇ, ಧೃತಂ ಅನ್ನುವ ಅರ್ಥದಲ್ಲಿ ಅನೇಕ ಪದಗಳು ಬರ್ತವೆ. ಹಾಗೆ ಅಶನೈಹಿ ಅಂದ್ರೆ ತಕ್ಷಣ. ಕಪಿರಾಜ ಜಿಘಾಂಸಯ ಪ್ರಾಕ್ಷಿಪತ್,
ರಾಕ್ಷಸಾಧಿಪಃ ಕಾಲದಂಡ ಪ್ರಚಂಡಾಭಂ ಅಮೋಘಂ ಶೂಲಂ ಕಪಿರಾಜ ಜಿಘಾಂಸಯ ಅಶನೈಃ ಪ್ರಾಕ್ಷಿಪತ್. ಈ ಇಡೀ ವಾಕ್ಯದಲ್ಲಿ ಎಸೆದನು ಅನ್ನುವುದು ಕ್ರಿಯೆ. ಏನನ್ನು ಎಸೆದನು? ಶೂಲವನ್ನು ಎಸೆದನು. ಎಂಥ ಶೂಲವನ್ನು ಎಸೆದನು? ಅಮೋಘ, ವ್ಯರ್ಥವಾಗದ ಶೂಲವನ್ನು ಎಸೆದನು. ಇನ್ನು ಹೇಗಿತ್ತು ಆ ಶೂಲ? ಕಾಲದಂಡ ಪ್ರಚಂಡಾಭಂ, ಯಮನ ಕೈಯಲ್ಲಿರುವ ಸಾವನ್ನ ತಂದೊಡ್ಡುವ ಪ್ರಚಂಡವಾದ ದಂಡದಂತೆ ಇತ್ತು. ಅಂತಹ ಶೂಲವನ್ನು ಎಸೆದ. ಯಾವ ಕಾರಣಕ್ಕಾಗಿ ಎಸೆದ? ಕಪಿರಾಜ ಜಿಘಾಂಸಯ, ಕಪಿರಾಜನಾದ ಸುಗ್ರೀವನ ಹತ್ಯೆಗಾಗಿ, ಹತ್ಯೆಯ ಉದ್ದೇಶದಿಂದ ಯಾರು ಎಸೆದ? ರಾಕ್ಷಸಾಧಿಪಃ ಎಸೆದ. ಅಂದ್ರೆ ಈ ವಾಕ್ಯ ಮಾಡುವುದು ಯಾವಾಗ್ಲೂ ಕೂಡ ಒಂದು ಕರ್ತೃ, ಒಂದು ಕರ್ಮ, ಮತ್ತೊಂದು ಕ್ರಿಯೆ. ಇಲ್ಲಿ ಆ ಕರ್ತೃ ಕರ್ಮಗಳಿಗೆ ಏನಾದ್ರೂ ಒಂಚೂರು ಚೂರು ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ನಿಂತ, ಯಾರು ನಿಂತ? ಹಾಗೆ ಅದ್ ಪ್ರಶ್ನೆ ಬೆಳೀತಾ ಹೋಗುತ್ತೆ. ಎಲ್ಲಿ ನಿಂತ? ಯಾವಾಗ ನಿಂತ? ಎಷ್ಟು ಹೊತ್ತು ನಿಂತ? ಆ ನಿಂತ ಅನ್ನೋದಕ್ಕೆ ಎಷ್ಟು ಬೇಕಾದ್ರೂ ವಾಕ್ಯ ಸೇರಿಸ್ಬೋದು. ಹಾಗೆ ಇಲ್ಲಿ ಪ್ರಾಕ್ಷಿಪತ್, ಎಸೆದನು. ಅಮೋಘಂ ಅನ್ನೋದು ವಾಕ್ಯ ನೋಡ್ತಾ ಹೋಗೋಣ. ಅಮೋಘಂ ವ್ಯರ್ಥವಲ್ಲ. ಮೋಘ ಅಂದ್ರೆ ವ್ಯರ್ಥ, ಅಮೋಘ ಅಂದ್ರೆ ವ್ಯರ್ಥವಲ್ಲದ್ದು. ನಮೋಘಂ ಅಮೋಘಂ. ದ್ವಿತೀಯ ವಿಭಕ್ತಿ ಏಕವಚನ. ಶೂಲಂ ದ್ವಿತೀಯ ವಿಭಕ್ತಿ ಏಕವಚನ. ಅಶನೈಹಿ ಅದು ಅವ್ಯಯ. ಪ್ರಾಕ್ಷಿಪತ್ ಕ್ಷಿಪು, ಕ್ಷಿಪು ಪ್ರೇರಣೆ ಅಥವಾ ಕ್ಷಿಪು ನಿರಸನೆ. ಇಲ್ಲಿ ಪ್ರೇರಣೆ ಅನ್ನುವ ಅರ್ಥದಲ್ಲಿ ಬಂದ್ರೆ ಪ್ರಾಕ್ಷಿಪತ್ ಎಸೆದನು. ಲಂಗ್ ಪ್ರಥಮ ಏಕ, ರಾಕ್ಷಸಾನಾಂ ಅಧಿಪಃ ಪುಲ್ಲಿಂಗ ಪ್ರಥಮ ಏಕ. ಇದು ಕುಂಭಕರ್ಣನಿಗೆ ವಿಶೇಷಣ, ಅಂದ್ರೆ ಕುಂಭಕರ್ಣನನ್ನ ಹೇಳುವ ಶಬ್ದ. ಕಾಲದಂಡ ಪ್ರಚಂಡಾಭಂ, ಕಾಲಸ್ಯ ದಂಡಃ ಕಾಲದಂಡಃ ಕಾಲದಂಡವತ್ ಪ್ರಚಂಡಾ ಆಭಾ ಯಸ್ಯ ಸಹ ಯಸ್ಯ ತತ್. ಯಾಕೆ? ಶೂಲಕ್ ವಿಶೇಷಣ. ಕಾಲಸ್ಯ ದಂಡಃ ಕಾಲದಂಡವತ್ ಪ್ರಚಂಡಾ ಆಭಾ ಯಸ್ಯ ತತ್ ಕಾಲದಂಡ ಪ್ರಚಂಡಾಭಂ. ಯಮನ ದಂಡದಂತೆ ಅತ್ಯಂತ ತೀಕ್ಷ್ಣವಾದ ಹರಿತವಾದ ಭಾವವನ್ನು ಹೊಂದಿರುವಂತದ್ದು ಯಾವುದೋ ಆ ಶೂಲ, ಅದು ಪ್ರಚಂಡಾಭ. ಅದು ಕೂಡ ದ್ವಿತೀಯ ವಿಭಕ್ತಿ ಏಕವಚನ, ನಪುಂಸಕಲಿಂಗ. ಕಪಿರಾಜ ಜಿಘಾಂಸಯ, ಕಪೀನಾಂ ರಾಜ ಕಪಿರಾಜಃ, ಕಪಿರಾಜಸ್ಯ ಜಿಘಾಂಸ ಕಪಿರಾಜ ಜಿಘಾಂಸ ತಯಾ, ಅಂದ್ರೆ ಸುಗ್ರೀವನನ್ನ ಕೊಲ್ಲುವ ಬಯಕೆಯಿಂದ ಎಸೆದನು. ನವನಿಧಿಯವರು ಹೇಳಿ. ಜಗ್ರಾಹ ಹನುಮಾನ್ ಮಂಕ್ಷು, ಜಗ್ರಾಹ ಹನುಮಾನ್ ಮಂಶು, ಜಗ್ರಾಹ ಹನುಮಾನ್ ಮಂಶ್ರು, ಖಮಾಪ್ಲುತ್ಯ ಮಹಾಯುಧಂ, ಕಮಾಪ್ಲುತ್ಯ ಮಹಾಯುಧಂ, ಕಮಾಪ್ಲುತ್ಯ ಮಹಾಯುಧಂ, ಜಾನುನಿನ್ಯಸ್ಯ ತಚ್ಛಿತ್ವಾ, ಜಾನುನಿನ್ಯಸ್ಯ ತಚ್ಛಿತ್ವಾ, ಜಾನುನಿನ್ಯಸ್ಯ ತಚ್ಛಿತ್ವಾ, ಜಹಾಸ ಚನನಾದ ಚ, ಜಹಾಸ ಚನನಾದ ಚ, ಜಹಾಸ ಚನನಾದ ಚ. ಹನುಮಾನ್ ಮಂಕ್ಷು ಕೂಡ್ಲೆ ಅಂತ ಅರ್ಥ. ಮತ್ತೆ ತಕ್ಷಣ ಮತ್ತೊಂದು ಶಬ್ದ ಕೂಡ್ಲೆ ಅನ್ನೋದಕ್ಕೆ, ತ್ವರಿತ. ಮಂಕ್ಷು ಕೂಡ್ಲೆ. ಹನುಮಾನ್ ಮಂಕ್ಷು ಖಂ ಆಪ್ಲುತ್ಯ ಮಹಾಯುಧಂ ಜಗ್ರಾಹ. ಮಹಾಯುಧಂ ಆ ಕುಂಭಕರ್ಣ ಎಸೆದ ವರಬಲದಿಂದ ಏನು ಬೇಕಾದ್ರೂ ಮಾಡಬಹುದಾಗಿದ್ದ ಆಯುಧ ಅದು. ಆ ಆಯುಧವನ್ನು ಕೂಡ್ಲೆ ಖಂ ಆಪ್ಲುತ್ಯ ಆಕಾಶಕ್ಕೆ ನೆಗೆದು ಕೈಯಲ್ಲಿ ಹಿಡಿದ. ಅಂದ್ರೆ ಸುಗ್ರೀವನತ್ತ ಗುರಿ ಹಿಡಿದು ಎಸೆದ ಕುಂಭಕರ್ಣನ ಆ ಬಲ ಪ್ರಯೋಗ ಆಗುವ ಮುನ್ನ ಹನುಮಂತ ತಕ್ಷಣವೇ ಆ ಆಯುಧವನ್ನ ಆಕಾಶಕ್ಕೆ ನೆಗೆದು ಹಿಡಿದ. ಜಾನುನಿನ್ಯಸ್ಯ ತಚ್ಛಿತ್ವಾ ಜಹಾಸಸ ನನಾದ ಚ. ಜಾನುನಿ ಅದನ್ನ ಮಣಿಗಂಟಿನ ಮೇಲಿಟ್ಟು, ಕಾಲಗಂಟಿನ ಮೇಲಿಟ್ಟು ಸುಮ್ನೆ ಬಲ ಹಾಕಿದಷ್ಟೇ, ಅದು ಮುರಿದು ಬಿದ್ದೋಯ್ತು. ಎಂಥ ಆಯುಧ ಅಂದ್ರೆ ಅದು
ಸಿಕ್ಕಾಪಟ್ಟೆ ಸಾವಿರಾರು ಆ ಎದುರಾಳಿಗಳನ್ನ ಕ್ಷಣ ಮಾತ್ರದಲ್ಲಿ ಸೀಳ್ಕೊಂಡು ಹೋಗಿ ಅವರೆಲ್ಲರಿಗೂ ಕೂಡ ಯಮನ ಲೋಕ ತೋರಿಸುವಂತಹ ಆಯುಧ ಅದು. ಆದ್ರೆ ಅದನ್ನ ತಕ್ಷಣವೇ ಕುಂಭಕರ್ಣನಿಂದ ಎಸೆಯಲ್ಪಟ್ಟ ಆ ಶೂಲವನ್ನು ತೊಡೆಯ ಅಂದ್ರೆ ಕಾಲುಗಂಟಿನ ಮೇಲೆ ಇರಿಸಿ ಚಿತ್ವ ಅದನ್ನ ತುಂಡುಗೈದು ಜಹಾಸ ಜೋರಾಗಿ ನಕ್ಕ ನನಾದ ಚ ಜೋರಾಗಿ ಆಕ್ರೋಶದ ಕೂಗನ್ನು ನಕ್ಕದ್ದು ಮಾತ್ರ ಅಲ್ಲ ಜೋರಾದ ಕೂಗನ್ನು ಕೂಡ ಅಟ್ಟಹಾಸಗೈಯುವುದು ಅಂತ ಹೇಳ್ತಾರೆ. ಹಾಗೆ ನಕ್ಕು ಅಟ್ಟಹಾಸಗೈದು ನಿನ್ನ ಆಯುಧವನ್ನು ಕ್ಷಣ ಮಾತ್ರದಲ್ಲಿ ಇಲ್ಲವಾಗಿಸಿದ್ದೇನೆ ಅಂತ ಒಂದು ಎದೆಯ ನಡುವೆ ಕಾಣದ ಸೆಳಕೊಂದನ್ನ ಹುಟ್ಟಿಸುವುದರ ಯುದ್ಧ ತಂತ್ರವನ್ನು ಬಳಸಿದ ಹನುಮಂತ. ಅಂದ್ರೆ ಇದೊಂದು ಯುದ್ಧ ತಂತ್ರ. ತನ್ನ ಅತ್ಯಂತ ನಂಬಿಕೆಯ ಅಸ್ತ್ರವೇ ಕೈ ಕೊಟ್ಟಾಗ ಮುಂದೇನ್ ಮಾಡ್ಬೇಕು ಅಂತ 2 ಕ್ಷಣ ಮನಸ್ಸು ಸ್ಟನ್ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹೋದಾಗ ಎದುರಾಳಿಯನ್ನ ಆಟ ಆಡಿಸುವುದು ಸುಲಭ. ಮತ್ತು ಸುಗ್ರೀವನಿಗೂ ಒಂದು ಕ್ಷಣ ಸಾವರಿಸಿಕೊಳ್ಳಿಕ್ ಸಮಯ ಸಿಗುತ್ತೆ. ಅವನು ಒಂದ್ರ ಮೇಲೆ ಆಯುಧಗಳನ್ನು ಎಸೀತಾ ಇದ್ರೆ ಎಷ್ಟೇ ಬಲ ಇದ್ರೂ ಕೂಡ ಸಾವರಿಸಿಕೊಳ್ಳುವ ಮುನ್ನ ಬಿದ್ದ ಮತ್ತೊಂದು ಪೆಟ್ಟು ಅವನನ್ನ ದಿಗ್ಭ್ರಾಂತಗೊಳಿಸಿ ಎದುರಾಳಿಯನ್ನ ಅಳೆದು ತೂಗುವುದರ ಒಳಗೇನೆ ಅವನಿಗೆ ಹಾನಿಯಾಗುವ ಸಂದರ್ಭ ಹೆಚ್ಚು. ಹಾಗಾಗಿ ಸುಗ್ರೀವ ಅವನ ಬಲದಿಂದಲೇ ಅವನು ಎದ್ದೇಳ್ಬೇಕು, ಅದಕ್ಕೋಸ್ಕರನೇ ಕಾಯ್ತಾ ಇದ್ದ. ಸಂದರ್ಭವು ಅಂಥದ್ದೇ ಬಂತು. ತಕ್ಷಣವೇ ಆ ಶೂಲವನ್ನ ಎಸೆದು ರಾಕ್ಷಸರಿಗೂ ಒಂದು ಸುದ್ದಿ ಮುಟ್ಟಿಸಿದ. ನಿಮ್ಮ ಎಲ್ಲಾ ಆಯುಧಗಳು ನಮ್ಮ ಮೇಲೆ ಹೀಗೆ ಪರಿಣಾಮ ಬೀರಿ ನಮ್ಮನ್ನ ನಿರ್ನಾಮಗೊಳಿಸುವುದರಲ್ಲಿ ಅಸಫಲವಾಗ್ತವೆ. ಮತ್ತು ತನ್ನ ಕಪಿಗಳಿಗೂ ಧೈರ್ಯ ತುಂಬಿದ. ಎಂಥ ಸಮಸ್ಯೆ ಬಂದ್ರೂ ಕೂಡ ಹನುಮಂತ ಅದನ್ನ ನಿಗ್ರಹಿಸುವುದರಲ್ಲಿ ಸಮರ್ಥ. ರಾಜನಿಗೆ ಏನೂ ಆಗ್ಲಿಲ್ಲ, ಅದನ್ನ ನೋಡ್ಕೊಳ್ಳಿಕ್ಕೆ ಹನುಮಂತ ಇದ್ದಾನೆ. ಅವನು ಯಾವತ್ತು ಜೀವರಕ್ಷಕ ಅನ್ನುವುದು ನೀವು ಮರಿಬಾರದು, ನಿಮ್ಮ ಉತ್ಸಾಹವನ್ನ ಕಳ್ಕೊಳ್ಬೇಡಿ ಅನ್ನುವ ಸೂಚನೆಯನ್ನು ಕೂಡ ಈ ಘಟನೆಯ ಮೂಲಕ ತೋರಿದ. ಜಗ್ರಾಹ ಹಿಡಿದನು. ಗ್ರಹ ಉಪಾದಾನೆ ಲಿಟ್ ಪ್ರಥಮ ಏಕ. ಯಾರು ಹಿಡಿದ? ಹನುಮಾನ್. ಪುಲ್ಲಿಂಗ ಪ್ರಥಮ ಏಕ. ಹೇಗೆ? ಮಂಕ್ಷು ಕೂಡಲೇ. ಮತ್ತೆ ಖಂ ಆಪ್ಲುತ್ಯ. ಖಂ ಅಂದ್ರೆ ಆಕಾಶವನ್ನು. ನಪುಂಸಕಲಿಂಗ ದ್ವಿತೀಯ ಏಕ. ಆಪ್ಲುತ್ಯ ಲೆಪ್ರತ್ಯಂತಮವ್ಯಯಂ. ಮಹಾಯುಧಂ. ಮಹಾಂಶ್ಚಾಸೋ ಆಯುಧಶ್ಚ ಮಹಚ್ಚ ತತ್ ಆಯುಧಂಚ ಮಹದಾಯುಧಂ. ಮಹಾಯುಧಂ ದ್ವಿತೀಯ ವಿಭಕ್ತಿ ಏಕವಚನ. ಜಾನುನಿ ಸಪ್ತಮಿ ಏಕ. ನ್ಯಸ್ಯ ಲ್ಯಪ್ರತ್ಯಂತಮವ್ಯಯಂ ಇರಿಸಿ. ತಚ್ಛಿತ್ವ ಕ್ತ್ವಾ ಪ್ರತ್ಯಂತಮವ್ಯಯಂ. ತತ್ ಅಂದ್ರೆ ಆ ಶೂಲವನ್ನು ಅಂತ ಅರ್ಥ. ಜಹಾಸ ಲಿಟ್ ಪ್ರಥಮ ಏಕ. ಹಸೆ ಹಸನೆ. ನನಾದ ಜೋರಾಗಿ ನದ ವ್ಯಕ್ತಾಯಾಂ ವಾಚಿ ಜೋರಾಗಿ ನಕ್ಕ. ಲಿಟ್ ಪ್ರಥಮ ಏಕ. ಸ್ವಾತಿಯವರು ಹೇಳಿ. ತತಃ ಕ್ರುದ್ಧ ಕುಂಭಕರ್ಣೋ. ಕುಂಭಕರ್ಣೋ ತತಃ ಕ್ರುದ್ಧಃ ಕುಂಭಕರ್ಣೋ ಮುಷ್ಟಿಮಾವೃತ್ಯ ಸತ್ವರಂ. ಮುಷ್ಟಿಮಾವೃತ್ಯ ಸತ್ವರಂ. ಮುಷ್ಟಿಮಾವೃತ್ಯ ಸತ್ವರಂ. ವಿಶಾಲೇ ಪ್ರಜಹಾರೋಚ್ಚೈಃ. ವಿಶಾಲೆ ಪ್ರಜಹಾರೋಚ್ಚೈಃ. ವಿಶಾಲೆ ಪ್ರಜಹಾರೋಚ್ಚೈಃ. ವಾಯುನಂದನ ವಕ್ಷಸಿ. ವಾಯುನಂದನ ವಕ್ಷಸಿ. ವಾಯುನಂದನ ವಕ್ಷಸಿ. ತತಃ ಆ ಬಳಿಕ ಕ್ರುದ್ಧ ಕುಂಭಕರ್ಣ. ಪರಿಣಾಮ ಕೋಪ ಬರಲೇಬೇಕಲ್ಲ, ಬಂತು ಕುಂಭಕರ್ಣನಿಗೆ. ಕೋಪ ಬಂದಾಗ ಕ್ರುದ್ಧನಾದ. ಅಂದ್ರೆ ಮೈ ನಡುಕ್ತಾ ಇದೆ. ಅವನಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ಅನ್ನೋದು ಅವನ ಆಲೋಚನೆಯಲ್ಲಿ ಒಳಗಿನಿಂದ ವಿಚಾರವಂತಿಕೆ ತುಂಬಿ ತುಡುಕ್ತಾ ಇದೆ. ಕೈಗೆ ಬಂದ ತಕ್ಷಣ ಏನ್ ಮಾಡ್ತಾರೆ? ಮುಷ್ಟಿಂ ಆವೃತ್ಯ. ಮುಷ್ಟಿಯನ್ನ ಬಿಗಿ ಹಿಡಿದು ಮುಷ್ಟಿಂ ಆವೃತ್ಯ ಸತ್ವರಂ ಕೂಡಲೇ ವಾಯುನಂದನ ವಕ್ಷಸಿ. ವಿಶಾಲೇ ವಾಯುನಂದನ ವಕ್ಷಸಿ ಉಚ್ಚೈಹಿ ಪ್ರಜಹಾರ. ತನ್ನ ಶೂಲವನ್ನ ಕಡ್ಡಿ ಮುರಿದಂತೆ ಮುರಿದು ಮಹಾಯುಧದ ವ್ಯರ್ಥ
ಮಹಾ ಆಯುಧ ವ್ಯರ್ಥವಾಗುವಂತೆ ಪ್ರವೃತ್ತಿ ತೋರಿದ ಮಾರುತಿಗೆ ಬುದ್ಧಿ ಕಲಿಸಬೇಕು ಅಂತ ಯೋಚಿಸಿ ನೆನೆಯುವುದರೊಳಗೆ ಅವನ ಬಳಿ ಸಮೀಪಿಸಿ ಅವನ ಬಳಿ ಬಂದು ಅವನನ್ನು ಸಮೀಪಿಸಿದಾಗ ಎದೆ ಕಾಣಿಸ್ತು. ಮುಷ್ಟಿಯನ್ನ ಬಿಗಿ ಹಿಡಿದು ಒಂದು ಬಾರಿಸಿದ. ಆಯುಧ ಎಲ್ಲ ಪುಡಿ ಆಯ್ತು. ಇನ್ನೇನು ಕೈಯಲ್ಲಿ ಸಿಕ್ಕಿದಾಗ್ಲೇ ಹೊಡೆಯುವುದು, ಸಿಕ್ಕಿದ್ರಲ್ಲಿ ಹೊಡೆಯುವುದು ಅಂತ ಕೈಯೇ ಸಿಕ್ಕಿದ್ದು, ಕೈಯಲ್ಲೇ ಹೊಡೆದ. ವಾಯುನಂದನ ವಕ್ಷಸಿ, ಎಂಥ ವಕ್ಷಸ್ಸು ಅಂದ್ರೆ ಎದೆ, ಎದೆಗೆ ಹೊಡೆದ. ಎಂಥ ಎದೆ ಅದು? ವಿಶಾಲೇ ವಾಯುನಂದನ ವಕ್ಷಸಿ, ವಿಶಾಲವಾದ ಮಾರುತಿ ಎದೆಯ ಮೇಲೆ ಉಚ್ಚೈಹಿ, ಜೋರಾಗಿ, ಏನು ಮೆತ್ತಗಲ್ಲ. ರಕ್ಕಸನ ಕೋಪವೇ ತುಳುಕಿ ತುಂಬಿ ಹರಿತಾ ಇತ್ತು. ತನ್ನ ಆಯುಧ ವ್ಯರ್ಥವಾದದ್ದಕ್ಕಾಗಿ ಅಸಹಾಯಕತೆಯು ಕೈಯಲ್ಲಿತ್ತು. ಬಾರಿಸಿದ, ಜೋರಾಗಿಯೇ ಬಾರಿಸಿದ್ದಾನೆ. ಪ್ರಜಹಾರ, ಬರೀ ಜಹಾರ ಅಲ್ಲ, ಪ್ರಜಹಾರ, ಜೋರಾಗಿ ಹೊಡೆದಿದ್ದಾನೆ. ಕ್ರುದ್ಧ ತತಃ ಅವ್ಯಯ, ಕ್ರುದ್ಧ ಟ ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಕುಂಭಕರ್ಣ ಪುಲ್ಲಿಂಗ ಪ್ರಥಮ ಏಕ, ಮುಷ್ಟಿಂ ದ್ವಿತೀಯ ಏಕ, ಆವೃತ್ಯ ಲ ಪ್ರತ್ಯಯಾಂತಮವ್ಯಯಂ. ಸತ್ವರಂ, ಸತ್ವರಂ ಕೂಡ್ಲೆ ಅಂತ ಅರ್ಥ. ನೋಡಿ, ಮತ್ತೊಂದು ಶಬ್ದ ಬಂತು. ಅಶನೈಹಿ ಆಯ್ತು, ಮಂಕ್ಷು ಆಯ್ತು, ಸತ್ವರಂ ಆಯ್ತು. ಎಲ್ಲವೂ ಕೂಡ ತಕ್ಷಣ, ಕೂಡಲೇ ಅನ್ನುವ ಅರ್ಥದಲ್ಲಿ, ಬೇಗ, ವೇಗವಾಗಿ. ವಿಶಾಲೆ ಸಪ್ತಮಿ ಏಕ, ಪ್ರಜಹಾರ ಲಿಟ್ ಪ್ರಥಮ ಏಕ, ಉಚ್ಚೈಹಿ ಅವ್ಯಯ, ವಾಯುನಂದನ ವಕ್ಷಸಿ, ವಾಯೋಃ ನಂದನಃ ವಾಯುನಂದನಃ, ವಾಯುನಂದನಸ್ಯ ವಕ್ಷಃ ವಾಯುನಂದನ ವಕ್ಷಃ, ತಸ್ಮಿನ್ ವಾಯುನಂದನ ವಕ್ಷಸಿ, ಸಪ್ತಮಿ ಏಕ. ಹೊಡೆದ, ಜೋರಾಗಿ ಹೊಡೆದ. ಉಚ್ಚೈಹಿ ಜಹಾರ, ಉಚ್ಚೈಹಿ ಅನ್ನೋದು ಕ್ರಿಯಾ ವಿಶೇಷಣ, ಅದು ಅವ್ಯಯ ಆದ್ರಿಂದ ಸಮಸ್ಯೆ ಇಲ್ಲ. ಉಚ್ಚೈಹಿ ಪ್ರಜಹಾರ. ಕುತ್ರ ಪ್ರಜಹಾರ? ವಾಯುನಂದನ ವಕ್ಷಸಿ ಪ್ರಜಹಾರ. ಕೀದೃಶೇ ವಾಯುನಂದನ ವಕ್ಷಸಿ ಪ್ರಜಹಾರ? ವಿಶಾಲೇ ವಾಯುನಂದನ ವಕ್ಷಸಿ ಉಚ್ಚೈಹಿ ಪ್ರಜಹಾರ. ಕಥಂ ಪ್ರಜಹಾರ? ಸತ್ವರಂ ಪ್ರಜಹಾರ. ಕೇನ ಪ್ರಜಹಾರ? ಮುಷ್ಟಿಮಾವೃತ್ಯ ಪ್ರಜಹಾರ. ಕಹ ಪ್ರಜಹಾರ? ಕುಂಭಕರ್ಣ ಪ್ರಜಹಾರ. ಕೀದೃಶಃ ಕುಂಭಕರ್ಣ ಪ್ರಜಹಾರ? ಕ್ರುದ್ಧ ಕುಂಭಕರ್ಣ ಪ್ರಜಹಾರ. ಕದಾ? ತತಃ. ತತಃ ಇತ್ಯುಕ್ತೆ ಪೂರ್ವದಲ್ಲಿ ಕೈ ತಪ್ಪಿಸಿಕೊಂಡು ಹೋಗಿ ಅಡಗಿದ ಸುಗ್ರೀವನೆಡೆಗೆ ಎಸೆದ ಶೂಲವನ್ನ ಹನುಮಂತ ಮುರಿದಾಗ ಅವನ ಮೇಲೆ ಕೋಪಕ್ಕೆ ಪ್ರಜಹಾರ. ಚೈತನ್ಯವರು ಹೇಳಿ. ಅಚಿಂತಯನ್ ತಸ್ಯ ಪರಂ ಪ್ರಹಾರಂ ಅಚಿಂತಯಂಸ್ತಸ್ಯ ಪರಂ ಪ್ರಹಾರಂ, ಅಚಿಂತಯಂಸ್ತಸ್ಯ ಪರಂ ಪ್ರಹಾರಂ. ನದನ್ ಹನುಮಾನ್ ಪ್ರಜಹಾರ ಚೈನಂ, ನದನ್ ಹನುಮಾನ್ ಪ್ರಜಹಾರ ಚೈನಂ, ನದನ್ ಹನುಮಾನ್ ಪ್ರಜಹಾರ ಚೈನಂ. ತನ್ಮುಷ್ಟಿಪಿಷ್ಟ ಸಪಪಾತ ದುಷ್ಟೋ, ತನ್ಮುಷ್ಟಿಪಿಷ್ಟ ಸಪಪಾತ ದುಷ್ಟೋ, ತನ್ಮುಷ್ಟಿಪಿಷ್ಟ ಸಪಪಾತ ದುಷ್ಟೋ. ವಜ್ರಪ್ರಭಿನ್ನೋದ್ರಿರಿವಾದಿ ತುಂಗಃ, ವಜ್ರಪ್ರಭಿನ್ನೋದ್ರಿರಿವಾತಿ ತುಂಗಃ, ವಜ್ರಪ್ರಭಿನ್ನೋದ್ರಿರಿವಾತಿ ತುಂಗಃ. ತಸ್ಯ ಪರಂ ಪ್ರಹಾರಂ. ಕುಂಭಕರ್ಣ ಹೊಡೆದ. ಅವನ ವೇಗವಾದ ತೀಕ್ಷ್ಣವಾದ ಪ್ರಹಾರವನ್ನು ಅಚಿಂತಯನ್, ನೆನೆಯುತ್ತಾ ನಕ್ಕ, ಚೂರು ಆಕ್ರೋಶದಿಂದ ಕೂಗು ಕೊಟ್ಟ. ಅವನು ಹೊಡೆದು ಕೈ ಎತ್ತುವಾಗ ಮರಳಿ ಹನುಮಂತ ಅವನಿಗೂ ಹೊಡೆದಿದ್ದಾನೆ. ಕುಂಭಕರ್ಣಮಪಿ ಪ್ರಜಹಾರ, ಕುಂಭಕರ್ಣಂಚ ಪ್ರಜಹಾರ. ತಸ್ಯ ಪರಂ ಪ್ರಹಾರಂ ಅಚಿಂತಯನ್. ಅವನ ಅಚಿಂತಯನ್ ಅಂದ್ರೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಚಿಂತಯನ್ ಅಂದ್ರೆ ಅಯ್ಯೋ ಏನಾಯ್ತಪ್ಪ ಅಂತ ಆಲೋಚಿಸುವುದು. ಅಚಿಂತಯನ್ ಅಂದ್ರೆ ತಲೆಗೆ ಹಾಕೊಳ್ಳಿಲ್ಲ, ಅವನಿಗೆ ಪೆಟ್ಟು ಬಿದ್ದದ್ದು ಏನೋ ಒಂದು ಸೊಳ್ಳೆ ಪಕ್ಕದಲ್ಲಿ ಹಾದು ಹೋದಾಗಿತ್ತಷ್ಟೇ. ಆದ್ರೆ ಅದರ ಪ್ರತಿಕ್ರಿಯೆ ಅಷ್ಟೇ ತಕ್ಷಣದಲ್ಲಿ.
ತಸ್ಯ ಕುಂಭಕರ್ಣಸ್ಯ ಪರಂ ಪ್ರಹಾರಂ ಉತ್ತಮಂ ಪ್ರಹಾರಂ ಅಚಿಂತಯನ್ ಅಗಣಯನ್ ಅಗಣಯನ್ ಅಂದ್ರೆ ಲೆಕ್ಕಿಸದೆ ಅಂತ ಅರ್ಥ. ಹನುಮಾನ್ ಏನಂ ಈ ಕುಂಭಕರ್ಣನನ್ನು ಪ್ರಜಹಾರ ತಾನು ವಾಪಸ್ ಕೊಟ್ಟ. ಆದ್ರೆ ಹನುಮಂತನ ಮುಷ್ಟಿಗೆ ತನ್ಮುಷ್ಟಿ ಪಿಷ್ಟ, ಅವನ ಮುಷ್ಟಿಯಿಂದ ಎದೆಗೂಡೆ ಒಂತರ್ತಿ ಅಲ್ಲಾಡಿ ಹೋಯ್ತು. ದುಷ್ಟ ಕುಂಭಕರ್ಣನು ಪ್ರಭಿನ್ನ ವಜ್ರ ಪ್ರಭಿನ್ನೋದ್ರಿರಿವ ಅತಿತುಂಗ ಅತಿತುಂಗ ಅದ್ರಿರಿವ. ಅತಿತುಂಗ ಅಂದ್ರೆ ತುಂಗ ಅಂದ್ರೆ ತುದಿ, ಅತಿತುಂಗ ಅಂದ್ರೆ ಎತ್ತರದ ತುದಿ ಇರುವ ಅದ್ರಿ ಬೆಟ್ಟ ವಜ್ರಾಯುಧದ ಇಂದ್ರನ ಪೆಟ್ಟಿಗೆ ಉರುಳಿ ಬಿದ್ರೆ ಹೇಗೆ ಬೀಳುತ್ತೋ ಹಾಗೆ ಕುಂಭಕರ್ಣ ಒಂದ್ಸರ್ತಿ ಬೆಟ್ಟ ಬಿದ್ದಾಗ ಬಿದ್ದೋದ ನೆಲಕ್ಕೆ. ಅಂದ್ರೆ ಅವನ ಪೆಟ್ಟು ತಡೀಲಿಕ್ಕಾಗ್ಲಿಲ್ಲ. ಕುಂಭಕರ್ಣನ ಪೆಟ್ಟನ್ನ ಹನುಮಂತ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಆದ್ರೆ ಇವನು ಬಿದ್ದಾಗ ಎಲ್ಲ ಅಡಿಯಲ್ಲಿ ಲೆಕ್ಕ ಆಗ್ತಾ ಇದ್ದಾರೆ. ಅವ್ರದ್ದೊಂದು ಜೀವನವೇ ಒಂದ್ ಲೆಕ್ಕ ಆಯ್ತು, ಅಲ್ಲಿ ಮುಗೀತು, ಅವ್ರ ಲೆಕ್ಕ ಚುಕ್ತಾ ಇತ್ತು, ಇಲ್ಲಿಂದ ಹೊರಟೆ ಹೋಗುದಷ್ಟೇ. ಎಲ್ಲ ಅಡಿಗ್ ಬಿದ್ದೇ ಸತ್ತೋಗಿದ್ದಾರೆ. ಅದ್ರಿರಿವ ಪಪಾತ, ಬೆಟ್ಟದಂತೆ ಬಿದ್ದು ಹೋದ. ಅಚಿಂತಯನ್, ಶತ್ರು ಪ್ರತ್ಯಯಂತವಾದ ಶಬ್ದ. ನ ಚಿಂತಯನ್ ಅಚಿಂತಯನ್, ಲೆಕ್ಕಿಸದೆ ಗಣಿಸದೆ, ತಲೆ ಅಂದ್ರೆ ಕಾಳಜಿ ವಹಿಸದೆ ಅಥವಾ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅಂತ ಅರ್ಥ. ಅಚಿಂತಯನ್ ತಸ್ಯ ಕುಂಭಕರ್ಣಸ್ಯ ಷಷ್ಠಿ ಏಕ ಪರಂ ಪ್ರಹಾರಂ, ಜೋರಾದ ಪೆಟ್ಟನ್ನು, ಪರಂ ಅಂದ್ರೆ ದ್ವಿತೀಯ ಏಕ ಉತ್ತಮವಾದ, ಪ್ರಹಾರಂ ಏಟನ್ನು ದ್ವಿತೀಯ ಏಕ, ನದನ್ ಜೋರಾಗಿ ಘರ್ಜಿಸುತ್ತಾ, ಶತ್ರು ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಹನುಮಾನ್ ಪುಲ್ಲಿಂಗ ಪ್ರಥಮ ಏಕ, ಪ್ರಜಹಾರ ಜಹಾರ, ಹೃಣ್ಯಹರಣೆ ಪ್ರ ಉಪಸರ್ಗ ಲಿಟ್ ಪ್ರಥಮ ಏಕ, ಚ ಏನಂ ಚೈನಂ ವೃದ್ಧಿ, ಏನಂ ದ್ವಿತೀಯ ವಿಭಕ್ತಿ ಏಕವಚನ, ತನ್ಮುಷ್ಟಿ ಪಿಷ್ಟ, ತಸ್ಯ ಅಂದ್ರೆ ಹನುಮಂತನ, ಮುಷ್ಟಿನ ಮುಷ್ಟಿಯಿಂದ, ಪಿಷ್ಟ ಪುಡಿಗೊಂಡ, ಕುಂಭಕರ್ಣನು ಪ್ರಥಮ ವಿಭಕ್ತಿ ಏಕವಚನ, ಸಹ ಕುಂಭಕರ್ಣ, ಪಪಾತ ಬಿದ್ದನು, ಪತಲ್ಗತೌ ಲಿಟ್ ಪ್ರಥಮ ಏಕ, ದುಷ್ಟ ಪುಲ್ಲಿಂಗ ಪ್ರಥಮ ಏಕ, ವಜ್ರ ಪ್ರಭಿನ್ನ ವಜ್ರದಿಂದ ಚೆನ್ನಾಗಿ ಛೇದಿಸಲ್ಪಟ್ಟ, ಪ್ರಭಿನ್ನ ಕತ್ತರಿಸಲ್ಪಟ್ಟ, ವಜ್ರೇಣ ಪ್ರಭಿನ್ನ ವಜ್ರ ಪ್ರಭಿನ್ನ ಪುಲ್ಲಿಂಗ ಪ್ರಥಮ ಏಕ, ಅದ್ರಿಹಿ ಇವ ಅದ್ರಿರಿವ ರೇಪಾದೇಶ, ಅದ್ರಿಹಿ ಪುಲ್ಲಿಂಗ ಪ್ರಥಮ ಏಕ, ಇವ ಅವ್ಯಯ, ಅತಿತುಂಗ ಪುಲ್ಲಿಂಗ ಪ್ರಥಮ ಏಕ. ಅತಿತುಂಗ ಅಂದ್ರೆ ಅತ್ಯುನ್ನತ ಅಂತರ್ಥ. ಉನ್ನತವಾದ ಬೆಟ್ಟದ ತುದಿಯೊಂದು ಇಂದ್ರನ ಪೆಟ್ಟಿಗೆ ನೆಲ ಸೇರಿತು ಅನ್ನುವುದು ಹೇಗೋ ಹಾಗೇನೆ ಹನುಮಂತನ ಏಟಿಗೆ ಎದೆಗೂಡೊಡೆದು ಕುಂಭಕರ್ಣ ನೆಲಕ್ಕೆ ಬೆಟ್ಟ ಕಡಿದಂತೆ ಬಿದ್ದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ಒಂದು ಓದಿಬಿಡೋಣ, ಮತ್ತೆ ಮುಂದೆ ನಾಳೆ ಅದರ ಅನುಸಂಧಾನ ಮಾಡೋಣ. ಭೂಷಣ್ ಅವರು ಹೇಳಿ. ಸಂಜ್ಞಾಂ ಅವಾಪ್ಯಾಥ ಚ ಕುಂಭಕರ್ಣಃ, ಸಂಜ್ಞಾಮವಾಪ್ಯಾಥ ಚ ಕುಂಭಕರ್ಣಃ, ಸಂಜ್ಞಾಮವಾಪ್ಯಾಥ ಚ ಕುಂಭಕರ್ಣಃ, ಸಂಭ್ರಂಭ ನಿರ್ಯದ್ ಭ್ರುಕುಟಿ ಕಠೋರ, ಸೌರಂಭ ನಿರ್ಯದ್ ಭ್ರುಕುಟಿ ಕಠೋರಃ, ಸೌರಂಭ ನಿರ್ಯದ್ ಭ್ರುಕುಟಿ ಕಠೋರಃ, ತುಂಗಂ ಗಿರೇ ಶೃಂಗಮಥ ಪ್ರಗೃಹ್ಯ, ತುಂಗಂ ಗಿರೇ ಶೃಂಗಮತಃ ಪ್ರಗೃಹ್ಯ, ತುಂಗಂ ಗಿರೇ ಶೃಂಗಮತಃ ಪ್ರಗೃಹ್ಯ, ಚಚಾರ ದಂಡೀವಸ ದಂಡಪಾಣಿ, ಚಚಾರ ದಂಡೀವಸ ದಂಡಪಾಣಿ, ಚಚಾರ ದಂಡೀವಸ ದಂಡಪಾಣಿ, ಸಂಜ್ಞಾಂ ಅವಾಪ್ಯ ಅಥ ಚ ಕುಂಭಕರ್ಣಃ ಸಂಭ್ರಂಭ ನಿರ್ಯದ್ ಭೃಕುಟಿ ಕಠೋರ, ಒಂದೇ ಪದ ಅದು. ತುಂಗಂ ಗಿರೇಃ ಶೃಂಗಂ ಅಥ ಪ್ರಗೃಹ್ಯ ಚಚಾರ ದಂಡೀ ಇವ ಸಹ್ ದಂಡಪಾಣಿ. ಇಷ್ಟು ಪದಗಳು. ಅದು ಏನಾಯ್ತು ಕುಂಭಕರ್ಣ ಬಿದ್ಮೇಲೆ ಅನ್ನೋದನ್ನ ನಾಳೆ ಮತ್ತೆ ಮುಂದಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿ ಪ್ರಿಯತಾಂ.
ಶ್ರೀಕೃಷ್ಣಾರ್ಪಿತಮಸ್ತು. ಭಾಗವತ ಮತ್ತೆ 8:45.